ಶ್ರೀಗುರುಭ್ಯೋ ನಮಃ. ನಮಃ ಶಂಕರಾಯ ನಮಃ ಶಿವಾಯ ದೇವಾಯ ಸರ್ವಜ್ಞಾಯ ಪರಮಾತ್ಮನೇ. ಯಸ್ಯೋನ್ಮೇಷ ನಿಮೇಷಾಭ್ಯಾಂ ವ್ಯಕ್ತಾವ್ಯಕ್ತಮಿದಂ ಜಗತ್. ಶಂಕರ ಆಯುರ್ವೇದ ಸಂಹಿತಾಂತರ್ಗತ ಶ್ರೀ ಶಂಕರನ ವೈಭವಂ ಎಂಬ ಶೀರ್ಷಿಕೆಯಿಂದ ಮಾಡುತ್ತಿರುವಂತಹ ಈ ಮಹಾವಾಚಿಕ ಯಜ್ಞವು ಇಂದು 4ನೇ ದಿನಕ್ಕೆ ಪ್ರವೇಶಗೊಂಡಿರುವಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ಆಯುರ್ವೇದಾಚಾರ್ಯನಾಗಿರುವಂತಹ ಆರೀತಾಚಾರ್ಯರು ತಮ್ಮ ಗ್ರಂಥದ ಆರಂಭದಲ್ಲಿ ಶಂಕರನನ್ನು ಉದ್ದೇಶಿಸಿ ಸ್ತೋತ್ರವನ್ನು ಮಾಡಿದ್ದಾರೆ. ಆ ಮಹಾಮಹಿಮಾನ್ವಿತವಾಗಿರುವಂತಹ ಶಂಕರನ ಸ್ತುತಿಯ ಬಗ್ಗೆ ಜ್ಞಾನ ವಿಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದೇ ಇವತ್ತಿನ ನಮ್ಮ ಲಕ್ಷ್ಯ ಧ್ಯೇಯ ಆಗಿರುವಂಥದ್ದು. ಅಲ್ಲಿ ಆರೀತಾಚಾರ್ಯರು ನತ್ವಾ ಶಿವಂ ಪರಮತತ್ವಕಲಾಧಿರೂಢಂ ಜ್ಞಾನಾಮೃತೈಕಚಟುಲಂ ಪರಮಾತ್ಮರೂಪಂ ರಾಗಾದಿರೋಗಶಮನಂ ದಮನಂ ಸ್ಮರಸ್ಯ ಶಶ್ವತ್ಕ್ಷಪಾಧಿಪಧರಂ ತ್ರಿಗುಣಾತ್ಮರೂಪಂ ಎಂದು ಶಂಕರನನ್ನು ಸ್ತುತಿಸಿದ್ದಾರೆ. ಇಲ್ಲಿ ಪ್ರಥಮ ಪದ ನತ್ವಾ ಶಿವಂ ಅಂತ ಹೇಳಿದ್ದಾರೆ. ಇದರ ಅರ್ಥವೇನೆಂದರೆ ಶಿವಂ ಎಂದರೆ ಮೋಕ್ಷಂ ಮಂಗಲಂ ಎಂದು ಅರ್ಥ. ನತ್ವಾ ಅಂದರೆ ನಮಸ್ಕಾರಗಳು ಎಂದು ಅರ್ಥ. ಒಟ್ಟಾರೆ ನತ್ವಾ ಶಿವಂ ಅಂದರೆ ಯಾರು ಮೋಕ್ಷವನ್ನು ಮಂಗಲವನ್ನು ಸುಖವನ್ನು ಕೊಡುತ್ತಾನೋ ಅಂತಹ ಶಿವನಿಗೆ ನಮಸ್ಕಾರಗಳು ಎಂದು ಅರ್ಥ. ಈ ಶಿವನು ಪರಮತತ್ವ ಕಲಾಧಿರೂಢಂ ಅಂತ ಹೇಳಿದ್ದಾರೆ ಆರೀತಾಚಾರ್ಯರು. ಪರಮತತ್ವ ಕಲಾಧಿರೂಢಂ ಅಂದರೆ ಏನು ಎಂಬ ಪ್ರಶ್ನೆಗೆ ಕಲಾ ಅಂದರೆ ಏನು ಎಂದು ಮೊದಲು ಗೊತ್ತಿರಬೇಕು. ಕಲಾವೆಂಬುದು ಕಾಲದ ಒಂದು ವಿಭಾಗ. ಈ ಕಾರಣದಿಂದಲೇ ವೇದವ್ಯಾಸರು ಗಣೇಶ ಪುರಾಣದಲ್ಲಿ ಲವಸ್ತ್ರುಟಿ ಕಲಾ ಕಾಷ್ಟ ನಿಮೇಶಸ್ತತ್ಪರ ಕ್ಷಣಃ ಘಟೇ ಮುಹೂರ್ತಂ ಪ್ರಹರೋ ದಿವಾನಕ್ತಮಹರ್ನಿಶಂ ಪಕ್ಷೋ ಮಾಸೋಯನಂ ವರ್ಷಂ ಯುಗಂ ಕಲ್ಪೋ ಮಹಾಲಯಃ ಎಂದು ಕಾಲದ ವಿಭಜನೆಯ ಬಗ್ಗೆ ಹೇಳುತ್ತಾರೆ. ಆ ಕಾರಣದಿಂದ ಕಲಾವೆಂಬುದು ಕಾಲದ ಒಂದು ಭೇದ. ಅರ್ಥಾತ್ ಈಶ್ವರನು ಪರಮತತ್ವ ಕಲಾಧಿರೂಢಂ ಅಂದರೆ ಕಾಲಾತೀತನು, ಕಾಲದ ಅಧಿನಾಯಕನು, ಕಾಲಕಾಲೇಶ್ವರನು, ಮಹಾಕಾಲೇಶ್ವರನು ಎಂದು ಅರ್ಥ. ನಾವು ಜೀವರಾಶಿಗಳೆಲ್ಲರೂ ಕಾಲಬದ್ಧರಾದರೆ ಆ ಪರಮಶಿವನು ಪರಮೇಶ್ವರನು ಕಾಲಾತೀತನು ಕಾಲಭೈರವನು ಎಂದು ಹೇಳೋದಕ್ಕೋಸ್ಕರ ಪರಮತತ್ವ ಕಲಾಧಿರೂಢಂ ಎಂದು ಆರೀತಾಚಾರ್ಯರು ಹೇಳಿದ್ದಾರೆ. ಕಲಾ ಎಂದರೆ ಜಗನ್ಮಾತೆ ಲಲಿತಾ ಮಹಾತ್ರಿಪುರ ಸುಂದರಿ ಎಂದು ಮತ್ತೊಂದು ಅರ್ಥ. ಈ ಕಾರಣಕ್ಕೋಸ್ಕರವೇ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಕಲಾವತಿ ಕಲಾಲಾಪ ಕಾಂತಾ ಕಾದಂಬರಿ ಪ್ರಿಯ ಎಂದು ಅಮ್ಮನನ್ನು ಉದ್ದೇಶಿಸಿ ಸ್ತೋತ್ರವನ್ನು ಮಾಡಿದ್ದಾರೆ. ಈ ಅರ್ಥವನ್ನು ನಾವು ಸ್ವೀಕರಿಸಿದರೆ ಪರಮತತ್ವ ಕಲಾಧಿರೂಢಂ ಅಂದರೆ ಜಗನ್ಮಾತೆಯಾದ ಪಾರ್ವತಿ ಸ್ವರೂಪಲಾದ ಕಲಾವತಿ ಸಮೇತ ಪರಮೇಶ್ವರನಿಗೆ ನಮಸ್ಕಾರಗಳು ಎಂದು ಅರ್ಥ ಲಭಿಸುತ್ತದೆ. ಶಂಕರಾಚಾರ್ಯರು ತಮ್ಮ ಶಿವಾನಂದ ಲಹರಿಯ ಪ್ರಾರಂಭ ಶ್ಲೋಕದಲ್ಲಿ ಕಲಾಭ್ಯಾಂ ಚೂಡಾಲಂಕೃತ ಶಶಿಕಲಾಭ್ಯಾಂ ನಿಜತಪ ಫಲಾಭ್ಯಾಂ ಭಕ್ತೇಶು ಪ್ರಕಟಿತ ಫಲಾಭ್ಯಾಂ ಭವತು ಮೇ ಶಿವಾಭ್ಯಾಂ ಅಸ್ತೋಕ ತ್ರಿಭುವನ ಶಿವಾಭ್ಯಾಂ ಹೃದಿ ಪುನರ್ಭವಾಭ್ಯಾಂ ಆನಂದ ಸ್ಫುರದನುಭವಾಭ್ಯಾಂ ನತಿರಿಯಂ ಎಂದು ರಚನೆಯನ್ನು ಪ್ರಾರಂಭಿಸುತ್ತಾರೆ. ಅದೇ ರೀತಿಯಾಗಿ ಆರೀತಾಚಾರ್ಯರು ತಮ್ಮ ಗ್ರಂಥವನ್ನು ಪರಮತತ್ವ ಕಲಾಧಿರೂಢಂ ನತ್ವಾ ಶಿವಂ ಎಂದು ಪ್ರಾರಂಭಿಸುತ್ತಾರೆ. ಅಂದರೆ ಇಲ್ಲಿ ನಾವು ಗಮನಿಸುವಂತಹ ಒಂದು ವೈಶಿಷ್ಟ್ಯವೇನೆಂದರೆ ಅರ್ಧನಾರೀಶ್ವರ ಸ್ವರೂಪನಾಗಿರುವಂತಹ ಪರಮೇಶ್ವರನನ್ನು ಉದ್ದೇಶಿಸಿ ನಮಸ್ಕಾರವನ್ನು ಮಾಡಿ ಗ್ರಂಥವನ್ನು ಆರಂಭಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಇದು ಅತ್ಯಂತ ವಿಶೇಷ. ಶಕ್ತಿ ಸಮೇತನಾಗಿರುವಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವಂಥದ್ದು ಸಂಪ್ರದಾಯ ನಮ್ಮ ಸನಾತನ ಧರ್ಮದಲ್ಲಿ. ಇದಕ್ಕೆ ಶಾರಂಗಧರ ಆಚಾರ್ಯರೂ ನಮಗೆ ಪ್ರಮಾಣ. ಅಲ್ಲಿ ಶ್ರಿಯಂ ಸದದ್ಯಾದ್ಭವತಾಂ ಪುರಾರಿಹಿ ಯದಂಗತೇಜ ಪ್ರಸರೇ ಭವಾನೀಂ ವಿರಾಜತೆ ನಿರ್ಮಲ ಚಂದ್ರಿಕಾಯಾಂ ಮಹೌಷಧೀವಾ ಜ್ವಲಿತಾ ಹಿಮಾದ್ರೌ. ನಾವಿಲ್ಲಿ ಗಮನಿಸಿದರೆ
ಭವಾನಿ ಸಮೇತನಾಗಿರುವಂತಹ ಪರಮೇಶ್ವರನು ನನಗೆ ಶ್ರಿಯಂ ಸಂಪತ್ತನ್ನು, ಮಂಗಲವನ್ನು, ಶುಭವನ್ನು ಉಂಟು ಮಾಡಲಿ ಎಂದು ಆಯುರ್ವೇದಾಚಾರ್ಯನಾಗಿರುವಂತಹ ಶಾರಂಗಧರ ಆಚಾರ್ಯರು ಹೇಳುತ್ತಿದ್ದಾರೆ. ಇದು ಒಂದು ವೈಶಿಷ್ಟ್ಯ ನಾವು ಗಮನಿಸಬೇಕಾಗಿರುವಂಥದ್ದು. ಇದೇ ಸಂಪ್ರದಾಯವನ್ನು ನಾವು ಅನುಸರಿಸಿ ಶಕ್ತಿ ಸಮೇತನಾಗಿ ಪರಮೇಶ್ವರನನ್ನು ಆರಾಧಿಸೋಣ. ಮತ್ತೊಂದು ಅರ್ಥ ಕಲಾವೆಂಬ ಶಬ್ದಕ್ಕೆ 64 ವಿದ್ಯಾ ಸ್ವರೂಪಗಳಿಗೆ ಕಲಾ ಎಂದು ಕರೆಯುತ್ತೇವೆ. ಇದನ್ನೇ ಚತುಷ್ಷಷ್ಟಿ ಕಲಾ ಎಂದು ಹೇಳಲಾಗಿದೆ. ಈಗ ಪರಮತತ್ವ ಕಲಾಧಿರೂಢಂ ಅಂದರೆ ಯಾರು ಈ 64 ವಿದ್ಯೆಗಳಿಗೂ ಅಧಿದೇವತೆಯು ಗುರುಸ್ವರೂಪನೋ ಅವನನ್ನು ಪರಮತತ್ವ ಕಲಾಧಿರೂಢಂ ಎಂದು ಕರೆಯುತ್ತೇವೆ. ಈ ಪರಮತತ್ವ ಕಲಾಧಿರೂಢಂ ಅಂದರೆ ಸಾಕ್ಷಾತ್ತು ನಟರಾಜ ಸ್ವರೂಪ, ದಕ್ಷಿಣಾಮೂರ್ತಿ ಸ್ವರೂಪ ಎಂದು ನಾವು ಇಲ್ಲಿ ಗ್ರಹಿಸಬೇಕು. ಯಾಕೆಂದರೆ ನಿಧಯೇ ಸರ್ವವಿದ್ಯಾನಾಂ, ಸರ್ವವಿದ್ಯೆಗಳಿಗೂ 64 ಕಲೆಗಳಿಗೂ ಗುರುಸ್ವರೂಪನು ದಕ್ಷಿಣಾಮೂರ್ತಿಯು. ಈ ಕಾರಣದಿಂದಲೇ ಪರಮತತ್ವ ಕಲಾಧಿರೂಢಂ ಎಂಬ ಪದಪ್ರಯೋಗದಿಂದ ಹಾರೀತಾಚಾರ್ಯರು ಗುರುಮೂರ್ತಿ ದಕ್ಷಿಣಾಮೂರ್ತಿಯನ್ನು ಸೂಚಿಸುತ್ತಿದ್ದಾರೆ. ಕಲಾ ಎಂದರೆ ಶರೀರಸ್ಯ ಅಂಶವಿಶೇಷಃ ಧಾತ್ವಾಶಯಾಂತರ ಮರ್ಯಾದಾಃ ಸ ಸಪ್ತಕಲಾ ಭವಂತಿ ಎಂದು ಸುಶ್ರುತಾಚಾರ್ಯರು ಹೇಳುವ ಹಾಗೆ ಎಲ್ಲ ಜೀವರಾಶಿಗಳ ಶರೀರದಲ್ಲಿ ಒಂದು ಧಾತು ಮತ್ತು ಆಶಯದ ನಡುವೆ ಒಂದು ಪರದೆ ಇರುತ್ತದೆ. ಅದನ್ನು ಕಲಾ ಎಂದು ಕರೆಯುತ್ತೇವೆ. ಈ ಕಲಾದಲ್ಲಿ ಜೀವ ಪ್ರಾಣಶಕ್ತಿಯು ಇರುತ್ತದೆ. ಅದು 7 ರೀತಿಯಾಗಿ ಇರುತ್ತದೆ. ಅದೇ ಮಾಂಸಧರ, ರಕ್ತಧರ, ಮೇದೋಧರ, ಶ್ಲೇಷ್ಮಧರ, ಪುರೀಷಧರ, ಪಿತ್ತಧರ ಮತ್ತು ಶುಕ್ರಧರ ಎಂತಲೂ. ಯಾರು ಈ ಎಲ್ಲ ಕಲೆಗಳಲ್ಲಿಯೂ ವ್ಯಾಪಿಸಿ ಅತೀತನಾಗಿರುವವನೋ, ಈ ಕಲೆಗಳಲ್ಲಿ ಪ್ರಾಣಶಕ್ತಿಯನ್ನು ಹರಿಯುವ ಹಾಗೆ ಮಾಡುತ್ತಿದ್ದಾನೋ ಅವನೇ ಪರಮತತ್ವ ಕಲಾಧಿರೂಢಂ ಎಂದು ಹಾರೀತಾಚಾರ್ಯರ ಅಭಿಪ್ರಾಯ. ಕಲಾ ಎಂದರೆ ಐಶ್ವರ್ಯಂ ಎಂಬ ಅರ್ಥವೂ ಇರುವುದು. ಈಶ್ವರಸ್ಯ ಭಾವಂ ಐಶ್ವರ್ಯಂ ಎಂಬ ಹಾಗೆ ಪರಮತತ್ವವಾಗಿರುವ ಐಶ್ವರ್ಯಕ್ಕೆ ಐಶ್ವರ್ಯಭೂತನಾಗಿರುವಂತಹ ಪರಮೇಶ್ವರನಿಗೆ ನಮಸ್ಕಾರಗಳು ಎಂದು ಮತ್ತೊಂದು ಅರ್ಥ. ಪರಮತತ್ವ ಕಲಾಧಿರೂಢಂ ಎಂದರೆ ಪರಮತತ್ವ ಕಲಾಧಿರೂಢಂ ಎಂದು ಸಂಬೋಧಿಸಿದ ಮೇಲೆ ಆರೀತಾಚಾರ್ಯರು ಜ್ಞಾನಾಮೃತೈಕ ಚಟುಲಂ ಎಂದು ಶಿವನನ್ನು ಕರೆದಿದ್ದಾರೆ. ಜ್ಞಾನಾಮೃತೈಕ ಚಟುಲಂ ಅಂದರೆ ಏನು ಎಂಬ ಪ್ರಶ್ನೆಗೆ ಚಟುಲಂ ಅಂದರೆ ಸುಂದರಂ ಅಂತೂ ಅರ್ಥ. ಜ್ಞಾನಾಮೃತೈಕ ಚಟುಲಂ ಅಂದರೆ ಯಾರ ಸ್ವರೂಪವು ಜ್ಞಾನಾಮೃತದಿಂದ ಏಕೀಕರಣವಾಗಿ ಸುಂದರವಾಗಿ ಗೋಚರಿಸುತ್ತಿದೆಯೋ ಅವನನ್ನು ಜ್ಞಾನಾಮೃತೈಕ ಚಟುಲಂ ಎಂದು ಕರೆಯುತ್ತಾರೆ. ಇದನ್ನೇ ಇತರ ಶಾಸ್ತ್ರಗಳು ನಿತ್ಯಂ ಶಿವಂ ಸುಂದರಂ ಎಂತಲೂ, ಆರೋಗ್ಯಂ ಭಾಸ್ಕರಾದಿಚ್ಛೇದ ಧನಮಿಚ್ಛೇದ್ ಹುತಾಶನಾತ್, ಜ್ಞಾನಂ ಮಹೇಶ್ವರಾದಿಚ್ಛೇತ್ ಮುಕ್ತಿಮಿಚ್ಛೇ ಜನಾರ್ದನಾಥ್ ಎಂದು ಹೇಳುತ್ತಿದೆ. ಇಲ್ಲಿ ನಾವು ಗಮನಿಸಿದರೆ ಜ್ಞಾನಂ ಮಹೇಶ್ವರಾದಿಚ್ಛೇದ ಇದನ್ನೇ ಹಾರೀತಾಚಾರ್ಯರು ಜ್ಞಾನಾಮೃತೈಕ ಚಟುಲಂ ಎಂದು ಹೇಳಿರುವಂಥದ್ದು ನಾವು ಗಮನಿಸಬೇಕಾಗಿರುವಂತಹ ಅಂಶ. ಈ ಶಿವನು ಸಾಕ್ಷಾತ್ ಪರಮಾತ್ಮ ಸ್ವರೂಪನು ಎಂದು ಹೇಳೋದಕ್ಕೋಸ್ಕರ ಹಾರೀತಾಚಾರ್ಯರು ಮುಂದಿನ ಪದವನ್ನು ಪರಮಾತ್ಮ ರೂಪಂ ಎಂದು ಪ್ರಯೋಗಿಸಿದ್ದಾರೆ. ಈ ಪರಮಾತ್ಮ ಸ್ವರೂಪನಾಗಿರುವಂತಹ ಶಿವನು ಏನು ಮಾಡುತ್ತಾನೆ ಅಂದರೆ ರಾಗಾದಿರೋಗ ಶಮನಂ ಎಂದು ಹೇಳುತ್ತಿದ್ದಾರೆ ಹಾರೀತಾಚಾರ್ಯರು. ರಾಗಾದಿರೋಗ ಶಮನಂ ಎಂದರೆ ರಾಗಾದಿ ರೋಗಗಳನ್ನು ಉಪಶಮನ ಮಾಡುವವನು ಎಂದು ಅರ್ಥ. ಈ ರಾಗಾದಿ ರೋಗಗಳು ಯಾವುದೆಂದರೆ ರಾಗ, ದ್ವೇಷ, ಮೋಹ, ಮದ, ಮಾತ್ಸರ್ಯ ಮತ್ತು ಈರ್ಷ್ಯ ಎಂಬ ಅರಿಷಡ್ವರ್ಗಗಳು. ಇಂತಹ ಈಶ್ವರನಿಗೆ ನತ್ವ ನಮಸ್ಕಾರಗಳು ಎಂದು ಮತ್ತೆ ಪುನಃ ಹಾರೀತಾಚಾರ್ಯರು ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದಾರೆ. ಇದೇ ಶ್ಲೋಕವನ್ನು ವಾಗ್ಭಟಾಚಾರ್ಯರು ತಮ್ಮ ಗ್ರಂಥದ ಪ್ರಾರಂಭದಲ್ಲಿ ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸುತಾನ್ ಶೇಷಾನ್ ಔತ್ಸುಕ್ಯ ಮೋಹಾರತಿದಾನ್ ಜಘಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ ಎಂದು ಹೇಳುವುದರಿಂದ ಈ ಅಪೂರ್ವ ವೈದ್ಯನು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ವೈದ್ಯನಾಥೇಶ್ವರನೇ. ಆದ್ದರಿಂದ ರಾಗಾದಿ ರೋಗಾನ್ ಸತತಾನುಶಕ್ತಾನ್ ಇವನ್ನೆಲ್ಲ ನಾಶ ಮಾಡುವಂತಹ ಈಶ್ವರನು. ಅದನ್ನೇ ಹಾರೀತಾಚಾರ್ಯರು ಇಲ್ಲಿ ರಾಗಾದಿ ರೋಗ ಶಮನಂ ಎಂದು ಹೇಳಿದ್ದಾರೆ. ಮತ್ತು ಇಲ್ಲಿ ಒಂದು ಸ್ವರೂಪವನ್ನು ನಮಗೆ ತಿಳಿಸಿಕೊಡುತ್ತಿದ್ದಾರೆ. ಅದೇ ಜ್ಯೋತಿರ್ಲಿಂಗವಾಗಿರುವಂತಹ ವೈದ್ಯನಾಥೇಶ್ವರನು.
ಇದಾದ ನಂತರ ದಮನಂ ಸ್ಮರಸ್ಯ ಎಂದು ಸ್ತುತಿಸುತ್ತಿದ್ದಾರೆ ಹರಿತಾಚಾರ್ಯರು. ದಮನಂ ಸ್ಮರಸ್ಯ ಎಂಬಲ್ಲಿ ದಮನ ಎಂದರೆ ದಂಡನೆ ಮಾಡುವುದು ಎಂದು ಅರ್ಥ. ಯಾರನ್ನು ದಂಡಿಸುತ್ತಿರುವುದೆಂದರೆ ಅಪಸ್ಮಾರ ಎಂಬ ರಾಕ್ಷಸನನ್ನು ತನ್ನ ದಕ್ಷಿಣ ಪಾದದಿಂದ ತುಳಿದು ದಂಡನೆ ಮಾಡುತ್ತಿರುವವನು. ಈ ರೀತಿ ಶಿವನು ನಟರಾಜ ಸ್ವರೂಪದಲ್ಲಿ ಹಾಗೂ ಗುರುಸ್ವರೂಪನಾದ ದಕ್ಷಿಣಾಮೂರ್ತಿಯಲ್ಲಿ ನಮಗೆ ಕಂಡುಬರುತ್ತದೆ. ಇದಕ್ಕೆ ಪ್ರಮಾಣ ಸ್ವದಕ್ಷಜಾನುಸ್ಥಿತ ವಾಮಪಾದಂ ಪಾದೋದರಾಲಂಕೃತ ಯೋಗ ಪಟ್ಟಂ ಅಪಸ್ಮೃತೇರಾಹಿತ ಪಾದಮಂಗೆ ಪ್ರಣೋಮಿ ದೇವಂ ಪ್ರಣಿಧಾನವಂತಂ ಎಂದು ನಮಗೆ ಕಂಡುಬರುತ್ತದೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ. ಆದ್ದರಿಂದಲೇ ಪ್ರತಿಯೊಂದು ಆಯುರ್ವೇದಾಚಾರ್ಯರು ಅಪಸ್ಮಾರ ಚಿಕಿತ್ಸಾಧ್ಯಾಯದಲ್ಲಿ ಈಶ್ವರನನ್ನು ಉದ್ದೇಶಿಸಿ ದೈವ ವಿಪಾಶ್ರಯ ಚಿಕಿತ್ಸೆಯನ್ನು ಮಹೇಶ್ವರನ ಆರಾಧನೆಯನ್ನು ಹೇಳಿರುವಂಥದ್ದು. ಚರಕಾಚಾರ್ಯರು ಭೂತಾನಾಂ ಅಧಿಪಂ ದೇವಂ ಈಶ್ವರಂ ಜಗತ ಪ್ರಭುಂ ಪೂಜಯನ್ ಪ್ರೇತೋ ನಿತ್ಯಂ ಜಯತ್ಯುನ್ಮಾದಜಂ ಭಯಂ ಎಂದಳು. ರುದ್ರಸ್ಯ ಪ್ರಮಥಾ ನಾಮ ಗಣಾಲೋಕೆ ಚರಂತಿ ಯೇ ತೇಷಾಂ ಪೂಜಾಂಚ ಕುರ್ವಾಣಃ ಉನ್ಮಾದೇಭ್ಯ ಪ್ರಮುಚ್ಯತೆ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ವಾಗ್ಭಟಾಚಾರ್ಯರು ಭೂತೇಶಂ ಪೂಜಯೇತ್ ಸ್ಥಾಣುಂ ಪ್ರಮಥಾಖ್ಯಾಂಶ ತದ್ಗಣಾನ್ ಜಪನ್ ಸಿದ್ಧಾಂಶ ತನ್ಮಂತ್ರಾನ್ ಗ್ರಹಾನ್ ಸರ್ವಾನ್ ಅಪೋಹತಿ ಎಂದು ಹೇಳಿದ್ದಾರೆ. ನಮ್ಮಲ್ಲಿ ಧಿ ಧೃತಿ ಸ್ಮೃತಿ ವಿಭ್ರಮವಾದ ಪಕ್ಷದಲ್ಲಿ ಅದನ್ನು ಮತ್ತೆ ಪುನಃ ಸಾಮ್ಯಾವಸ್ಥೆಗೆ ತರಲು ದಕ್ಷತೆಯುಳ್ಳ ಶಿವಸ್ವರೂಪನಾಗಿರುವಂತಹ ದಕ್ಷಿಣಾಮೂರ್ತಿಯೇ ಸಮರ್ಥನಾಗಿರುವುದಕ್ಕೋಸ್ಕರ ದಮನಂ ಸ್ಮರಸ್ಯ ಎಂದು ಹರಿತಾಚಾರ್ಯರು ಶಿವನನ್ನು ಉದ್ದೇಶಿಸಿ ಪ್ರಾರ್ಥಿಸಿದ್ದಾರೆ. ಇಷ್ಟಾದ ಮೇಲೆ ಹರಿತಾಚಾರ್ಯರು ಶಿವನನ್ನು ಶಶ್ವತ್ ಕ್ಷಪಾಧಿಪಧರಂ ಎಂದು ಸಂಬೋಧನೆ ಮಾಡಿದ್ದಾರೆ. ಶಶ್ವತ್ ಕ್ಷಪಾಧಿಪಧರಂ ಅಂದರೆ ಏನು ಎಂಬಲ್ಲಿ ಶಶ್ವತ್ ಅಂದರೆ ಯಾವಾಗಲೂ, ಸದಾ, ನಿತ್ಯ ಎಂದು ಅರ್ಥ. ಕ್ಷಪ ಅಂದರೆ ರಾತ್ರಿ ಮತ್ತು ಕ್ಷಪಾಧಿಪ ಅಂದರೆ ರಾತ್ರಿಗೆ ಅಧಿಪತಿಯು ಅರ್ಥಾತ್ ಚಂದ್ರನು ಎಂದು ಅರ್ಥ. ಒಟ್ಟಾರೆ ಶಶ್ವತ್ ಕ್ಷಪಾಧಿಪಧರಂ ಅಂದರೆ ಯಾವಾಗಲೂ ನಿತ್ಯವೂ ಸದಾ ಕಾಲದಲ್ಲಿ ಚಂದ್ರನನ್ನು ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಿರುವವನು ಎಂಬುದು ಅರ್ಥ. ಇದರಿಂದ ಹರಿತಾಚಾರ್ಯರು ಚಂದ್ರಮೌಳೀಶ್ವರನ ಅಥವಾ ಚಂದ್ರಶೇಖರನ ತತ್ವವನ್ನು ನಮಗೆ ಪ್ರತಿಪಾದಿಸುತ್ತಿದ್ದಾರೆ. ಚಂದ್ರಶೇಖರನ ಸ್ಮರಣ ಮಾತ್ರದಿಂದಲೇ ಮೃತ್ಯು ನಿವಾರಣೆಯಾಗುವುದು. ಮಾರ್ಕಂಡೇಯನಿಗೆ ಯಮನು ಬಂದು ಪಾಶ ಹಾಕಿದಾಗ ಚಂದ್ರಶೇಖರ 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 ಪಾಹಿ ಮಾಂ, ಚಂದ್ರಶೇಖರ 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 ರಕ್ಷ ಮಾಂ, ಚಂದ್ರಶೇಖರ ಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ ಎಂದು ಹೇಳುತ್ತಾನೆ ಯಮನಿಗೆ. ಒಟ್ಟಾರೆ ಚಂದ್ರಶೇಖರನನ್ನು ಸ್ಮರಿಸುವುದರಿಂದ ಅಪಮೃತ್ಯುವು ನಿವಾರಣೆಗೊಂಡು ದೀರ್ಘಾಯುಷ್ಯವು ಲಭಿಸುತ್ತದೆ. ಈ ಕಾರಣದಿಂದಲೇ ದಯಾಸ್ವರೂಪನಾಗಿರುವಂತಹ ಆರೀತಾಚಾರ್ಯರು ಚಂದ್ರಶೇಖರನ ತತ್ವವನ್ನು ಶಶ್ವತ್ ಕ್ಷಪಾಧಿಪಧರಂ ಎಂಬ ಪದವನ್ನು ಪ್ರಯೋಗ ಮಾಡಿ ನೀಡಿದ್ದಾರೆ ತಮ್ಮ ಪ್ರಾರ್ಥನಾ ಶ್ಲೋಕದಲ್ಲಿ. ಕೊನೆಯದಾಗಿ ತ್ರಿಗುಣಾತ್ಮರೂಪಂ ಎಂದು ಶಿವನನ್ನು ಸಂಬೋಧಿಸಿದ್ದಾರೆ ಹರಿತಾಚಾರ್ಯರು. ತ್ರಿಗುಣಾತ್ಮರೂಪಂ ಎಂದರೆ ಸತ್ವ, ರಜಸ್, ತಮಸ್ಸುಗಳು ನಿನ್ನಿಂದಲೇ ಉತ್ಪತ್ತಿಯಾದದ್ದು. ಇಷ್ಟು ದೊಡ್ಡ ಜಗತ್ತಿಗೆ ಕಾರಣಭೂತನೂ ನೀನೇ, ಮೂಲನೂ ನೀನೇ ಆಗಿರುವುದರಿಂದ ಜಗತ್ತು ನಿನ್ನಲ್ಲೇ ಆಶ್ರಯಗೊಂಡಿದೆ ಎಂದು ಹೇಳುವುದರ ಮೂಲಕ ತ್ರಿಗುಣಾತ್ಮರೂಪಂ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ತ್ರಿಗುಣ ಎಂದರೆ ದುರ್ಗಾ ಎಂದು ಅರ್ಥ. ಇದಕ್ಕೆ ಪ್ರಮಾಣ ಶ್ರೀಮದ್ದೇವಿ ಭಾಗವತ ಮಹಾಪುರಾಣವು. ಅಲ್ಲಿ ವೇದವ್ಯಾಸ ಮಹರ್ಷಿಗಳು ಉತ್ಪತ್ತಿ ಸ್ಥಿತಿ ನಾಶೇಷು ರಜಾದಿ ತ್ರಿಗುಣ ಮತ ಎಂದು ಹೇಳುತ್ತಾರೆ. ಈ ಕಾರಣದಿಂದ ತ್ರಿಗುಣಾತ್ಮರೂಪಂ ಎಂದರೆ ದುರ್ಗಾ ಸಮೇತ ಪರಮೇಶ್ವರನು ಎಂದು ಅರ್ಥ. ಈ ರೀತಿ ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಇಷ್ಟೊಂದು ಶಿವನ ಸ್ವರೂಪಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆಯುರ್ವೇದಾಚಾರ್ಯನಾಗಿರುವಂತಹ ಹರಿತಾಚಾರ್ಯರು. ಈ ರೀತಿ ಪ್ರತಿದಿನವೂ ನಾವು ಇಂತಹ ಮಹಾಮಹಿಮಾನ್ವಿತವಾಗಿರುವಂತಹ ಶ್ಲೋಕವನ್ನು ಪಾರಾಯಣ ಪಠಣವನ್ನು ಮಾಡುತ್ತೇವೆಂದು ಸಂಕಲ್ಪಿಸುತ್ತಾ ಇವತ್ತಿನ ಸಂಚಿಕೆಯನ್ನು ಸಮಾಪ್ತ ಮಾಡೋಣ. ಸರ್ವಂ ಶ್ರೀ ಶಂಕರ ಪಾದಾರವಿಂದಾರ್ಪಣಮಸ್ತು. ಸ್ವಸ್ತಿ.